ಬಿಸಿ ಬಿಸಿ ಪುಳಿಯೋಗರೆ ಯಾರಿಗೆ ಬೇಕು ಯಾರಿಗೆ ಬೇಕು ಯಾರಿಗೆ ಬೇಕು ಬರ್ರಿ 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 ಮತ್ತೊಮ್ಮೆ ಸಿಹಿ ಸವಿ ಚಾನಲ್ಗೆ ಸ್ವಾಗತ ಅಂತ ಹೇಳ್ಕೊತ ಬರ್ರಿ ಪುಳಿಯೋಗರೆ ಮಾಡೋಣ ಮತ್ತು ಸಾಸ್ವೆ ಜೀರಿಗೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಶೇಂಗಾ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ 2 ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಮತ್ತು MTR ಅವ್ರದ್ದು ಪುಳಿಯೋಗರೆ ಪೌಡರ್ ಮತ್ತು ಸ್ವಲ್ಪ ಉಳಿದಿರೋ ವೈಟ್ ರೈಸ್ ಇಷ್ಟಿದ್ರೆ ನಮ್ಗೆ ಸಾಕ್ರಿ ಪುಳಿಯೋಗರೆ ಬರೀ ಸ್ಟಾರ್ಟ್ ಮಾಡೋಣಂತ ಒಂದು ಕಡಾಣಿ ಇಟ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋರಿ ಹಂಗೆ ಅದಕ್ಕೆ ಕಾದ್ಮೇಲೆ ಸಾಸ್ವೆ ಹಾಕೊಂಡ್ಬಿಡೋದು ಅದು ಚಟಪಟ ಸಿಡೋದಾದ್ಮೇಲೆ ನಾವಿಲ್ಲಿ ಜೀರಿಗೆ ಹಾಕ್ಕೊಳಕತ್ತೀವಿ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆನೂ ಹಾಕ್ಕೊಂಡು ಬಿಡೋದ್ರಿ ಅದ್ರ ಜೊತೆ ಸ್ವಲ್ಪ ಕೆಂಪಾಗಬೇಕಲ್ಲ ಅಲ್ಲಿ ತನಕ ವೆಯ್ಟ್ ಮಾಡಿ ಶೇಂಗಾ ಇರೋದ್ರಿಂದ ಶೇಂಗಾನು ಹಾಕ್ಕೊಂಡ್ಬಿಡೋದು ಅದನ್ನ ಸ್ವಲ್ಪ ಕೆಂಪಾಗಿ ಮಸ್ತಾಗಿ ಆಗುತ್ತೆ ನಾವು ವೆಯ್ಟ್ ಮಾಡಬೇಕಾಗ್ತೈತಿ ಎಣ್ಣೆ ಒಳಗೆ ಅದ್ರ ಜೊತೆ ಮೆಣಸಿನ್ಕಾಯಿನೂ ಹಾಕ್ಕೊಂಬಿಡೋದ್ರಿ ಗ್ರೀನ್ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ರೆಡ್ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಬಿಡೋದ್ರಿ ಒಂದು 2 ಸೆಕೆಂಡ್ ತನಕ ಚಲೋ ಹೊತ್ತಂಗೆ ಫ್ರೈ ಕೊಡೋದು ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳೋದು ಇಷ್ಟು ಮಾಡಿದರೆ ಸಾಕು ಉಳ್ಳಾಗಡ್ಡಿ ನಿಮಗೆ ಬೇಕಂತಂದ್ರೆ ಅದನ್ನೂ ನೀವು ಹಾಕ್ಕೋಬೋದು ಇದ್ರ ಜೋಡಿ ಪುಳಿಯೋಗರೆ MTR ಅವ್ರದ್ದು ತೊಗೊಂಡೇವಿ ಅದನ್ನು ಹಾಕ್ಕೊಳತ್ತೀನಿ ಒಂದು 2 ಸೆಕೆಂಡಿಗೆ ಅಂಥೇಳಿ ಮಸ್ತಾಗಿ ಫ್ರೈ ಕೊಟ್ಕೊಂಡ್ಬಿಡಾಕತ್ತೀನಿ ನೀವು ಹಿಂಗೆ ಮಾಡ್ಕೊರಿ ಈಸಿ ಇರ್ತೈತಿ ಲಘುನೂ ಆಗ್ತೈತಿ ಹಂಗೆ ಉಳಿದಿರೋ ವೈಟ್ ರೈಸ್ ಇದ್ರೊಳಗೆ ಹಾಕ್ಕೊಳ್ಳೋದು ಮಸ್ತಾಗಿ ಒಂದು 2 ಸೆಕೆಂಡ್ ತನಕ ಫ್ರೈ ಕೊಡೋದು ಎಷ್ಟು ಲಘು ರೆಡಿ ಆಗ್ತಾವಂತಂದ್ರೆ ಪುಳಿಯೋಗರೆ ತಿನ್ನಾಕು ಅಷ್ಟು ಮಸ್ತ್ ಇರ್ತಾವೆ ನೋಡ್ರಿ ಒಂದು ಸಲ ಅಲ್ಲ ಮತ್ತು ತಿನ್ಬೇಕು ಅನ್ನಿಸ್ತೈತಿ ಹಂಗಾಗ್ತಾವೆ ಲಾಸ್ಟಿಗೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ಇನ್ನೊಂದು ಸಲ ಚಲೋ ತಂಗೆ ಬಾಣಲಿ ಒಳಗೆ ಬಿಸಿ ಆಗೋ ತನಕ ನೀವು ಮಿಕ್ಸ್ ಮಾಡ್ಕೊಂತಿದ್ರೆ ಸಾಕು ಅದಾದಮೇಲೆ ನಿಮ್ಮ ಕಡೆ ಕೊತ್ತಂಬರಿ ಸೊಪ್ಪಿತ್ತಂತಂದ್ರೆ ಅದನ್ನೂ ಹಾಕ್ಕೊಂಬಿಡ್ರಿ ಭಾಳ ಚಲೋ ಆಗ್ತೈತಿ ಇಷ್ಟ ನೋಡ್ರಿ ಭಾಳ ಸುಲಭ ಐತಿ MTR ಅವ್ರದ್ದು ಪುಳಿಯೋಗರೆ ತೊಗೊಂಡ್ವಿ ಅಂತಂದ್ರೆ 2 ನಿಮಿಷದಾಗ ನಮ್ಮ ಇಲ್ಲಿ ಪುಳಿಯೋಗರೆ ರೆಡಿಯಾಗಿ ಬಿಡ್ತಾವೆ ಇದು ನಾನು ನೈಟ್ ಸಲುವಾಗಿ ಅಂಥೇಳಿ ಮಾಡ್ಕೊಂಡಿದ್ದೆ ಭಾಳ ಲಘುನಾತ್ ನೋಡ್ರಿ ಹಿಂಗೆ ನೀವು ಮಾಡ್ಕೊಂಡು ತಿನ್ನಿರಿ ಮತ್ತು ಎಲ್ಲರಿಗೂ ಈ ರೆಸಿಪಿನ ಶೇರ್ ಮಾಡಿರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ನಾನು ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ನಮಸ್ಕಾರ ರೀ.